ಒಳ್ಳೆಯವರು ಇನ್ನೂ ಬದುಕಿದ್ದಾರೆ. ಹಲವು ವರ್ಷಗಳಿಂದ ಕಾರಿನಲ್ಲಿಯೇ ತಿರುಗುತ್ತಿದ್ದ ಪುಣ್ಯವಂತ ಈಗ ಬಸ್ಸು ಹತ್ತಿದ. ಯಾವ ಊರಿಗೆ ಎಂಬುದು ಗೊತ್ತಿರಲಿಲ್ಲ, ಯಾರಿಗೂ ತಿಳಿಯದಂತೆ ಎಂಬುದಷ್ಟೇ ಆತನ ಮನಸ್ಸಿನಲ್ಲಿತ್ತು. ಯಾರೂ ಪರಿಚಯವಿಲ್ಲದ ಪುಣ್ಯವಂತನ ವೈಭವದ ದಿನಗಳನ್ನು ನೆನಪಿಸಲು ಅವಕಾಶವಿಲ್ಲದ ಅಜ್ಞಾತ ಸ್ಥಳಕ್ಕೆ ಹೋಗಬೇಕು ಎಂದು ಚಿಂತಿಸಿದ. ಎಲ್ಲೋ ಒಂದು ಕಡೆ ಲಾಡ್ಜ್ ಮಾಡಿ ಕುಳಿತ. ಆತನ ಜೊತೆಗೆ ಈಗ ಯಾವ ಮಿತ್ರರೂ ಇರಲಿಲ್ಲ. ಗ್ಲಾಸು, ಬಾಟಲಿ, ಸಿಗರೇಟು ಜೊತೆಗಿದ್ದವು. ಒಂದೆರಡು ದಿನ ಕುಡಿಯುತ್ತಲೇ ಯೋಚಿಸುತ್ತಿದ್ದ. ತನ್ನ ಬದುಕಿನ ಪ್ರತಿ ಪುಟಗಳನ್ನು ನೆನಪು ಮಾಡಿಕೊಳ್ಳತೊಡಗಿದ. ನಾನು ಎಲ್ಲಿ ತಪ್ಪು ಮಾಡಿದೆ ಎಂದು ಕೆದಕಿ ನೋಡಿದ. ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ಆದರೂ ನನಗೇಕೆ ಈ ಶಿಕ್ಷೆ? ಈ ಪ್ರಪಂಚದಲ್ಲಿ ತಪ್ಪು ಮಾಡದಿರುವುದೇ ದೊಡ್ಡ ತಪ್ಪೇ ಎನಿಸಿತು. ತನ್ನ ಬಾಲ್ಯದ ಕನಸುಗಳನ್ನು ನೆನಪಿಸಿಕೊಂಡ. ಈ ಸಮಾಜಕ್ಕೆ ನನ್ನ ಜೀವನವನ್ನೇ ಮುಡುಪಾಗಿಡಬೇಕೆಂದು ಕೆಲವೊಮ್ಮೆ ತೀರ್ಮಾನಿಸಿದ್ದು ನೆನಪಾಯಿತು. ಹಾಗೆಂದುಕೊಂಡವನು ಹೇಗೆ ಸಂಸಾರದ ತಾಪತ್ರಯಗಳೊಂದಿಗೆ ಸಿಲುಕಿ ಬದುಕನ್ನು ದುರ್ಬರ ಮಾಡಿಕೊಂಡೆ ಎಂಬುದನ್ನು ನೆನಪು ಮಾಡಿಕೊಂಡ. ಹೀಗೆ ಯೋಚಿಸುತ್ತಿರುವಾಗಲೇ ಮೊಬೈಲ್ ರಿಂಗಾಗುತ್ತಿತ್ತು. ಮೊಬೈಲ್ನಲ್ಲಿ ಹೆಂಡತಿಯ ಹೆಸರು ಕಾಣಿಸಿತು. ಆಗ ಕುಡಿದ ನಿಷ್ಠೆ ನೆತ್ತಿಗೇರಿತ್ತು. ಮೊಬೈಲ್ನಲ್ಲಿ ಹೆಂಡತಿಯ ಹೆಸರು ಕಾಣಿಸಿತು. ಆಗ ಕುಡಿದ ನಿಷ್ಠೆ ನೆತ್ತಿಗೇರಿತ್ತು. ಮೊಬೈಲ್ನಲ್ಲಿದ್ದ ಸಿಮ್ ಕಾರ್ಡ್ ಹೊರತೆಗೆದು ಬಾಯಿಂದ ಜಗಿದು ಉಗುಳಿದ. ಹಳೆಯ ಪ್ರಪಂಚದಿಂದ ಸಂಪೂರ್ಣ ಹೊರಬಂದ. ಹೊಸ ಬದುಕನ್ನು ಕಟ್ಟಿಕೊಳ್ಳುವ ನಿರ್ಧಾರ ಮಾಡಿದ. ತಂದಿದ್ದ ಹಣ ಖಾಲಿಯಾಗುತ್ತಾ ಬಂದಿತ್ತು. 20 ವರ್ಷಗಳ ಹಿಂದಿನ ಸ್ನೇಹಿತನೊಬ್ಬ ಗಡಿನಾಡ ಊರಲ್ಲಿ ಇರುವುದು ನೆನಪಾಯಿತು. ಮರುದಿನ ಬೆಳಿಗ್ಗೆ ಆ ಊರಿನಲ್ಲಿದ್ದ ಹಳೆಯ ಗೆಳೆಯನನ್ನು ಭೇಟಿ ಮಾಡಿ ಏಕೆ ಏನು ಎಂದು ಪ್ರಶ್ನಿಸಬೇಡ. ಅದಕ್ಕೆಲ್ಲ ಉತ್ತರ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ, ಆದರೆ ನನಗೆ ಇರುವುದಕ್ಕೆ ಒಂದು ಬಾಡಿಗೆ ಮನೆ, ಬದುಕುವುದಕ್ಕೆ ಒಂದು ಕೆಲಸ ಕೊಡಿಸು. ಮೊಬೈಲ್ನಲ್ಲಿದ್ದ ಸಿಮ್ ಕಾರ್ಡ್ ಹೊರತೆಗೆದು ಬಾಯಿಂದ ಜಗಿದು ಉಗುಳಿದ. ಹಳೆಯ ಪ್ರಪಂಚದಿಂದ ಸಂಪೂರ್ಣ ಹೊರಬಂದ. ಹೊಸ ಬದುಕನ್ನು ಕಟ್ಟಿಕೊಳ್ಳುವ ನಿರ್ಧಾರ ಮಾಡಿದ. ತಂದಿದ್ದ ಹಣ ಖಾಲಿಯಾಗುತ್ತಾ ಬಂದಿತ್ತು. 20 ವರ್ಷಗಳ ಹಿಂದಿನ ಸ್ನೇಹಿತನೊಬ್ಬ ಗಡಿನಾಡ ಊರಲ್ಲಿ ಇರುವುದು ನೆನಪಾಯಿತು. ಮರುದಿನ ಬೆಳಿಗ್ಗೆ ಆ ಊರಿನಲ್ಲಿದ್ದ ಹಳೆಯ ಗೆಳೆಯನನ್ನು ಭೇಟಿ ಮಾಡಿ ಏಕೆ ಏನು ಎಂದು ಪ್ರಶ್ನಿಸಬೇಡ. ಅದಕ್ಕೆಲ್ಲ ಉತ್ತರ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ, ಆದರೆ ನನಗೆ ಇರುವುದಕ್ಕೆ ಒಂದು ಬಾಡಿಗೆ ಮನೆ, ಬದುಕುವುದಕ್ಕೆ ಒಂದು ಕೆಲಸ ಕೊಡಿಸು ಎಂದು ಕೇಳಿದ. ಅದೇ ಸಮಯದಲ್ಲಿ ಗೆಳೆಯನ ಜೊತೆಗಿದ್ದ ಗುರು ಎಂಬ ವ್ಯಕ್ತಿ ಪರಿಚಯ. ಹೊಸ ಸ್ನೇಹಿತನಾದರೂ ಪುಣ್ಯವಂತನಿಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಗುರು ಮಾಡಿಕೊಟ್ಟ. ಪುಣ್ಯವಂತನ ಬಳಿ ಯಾವುದೇ ಹಣ ಇರಲಿಲ್ಲ. ಹೊಸ ಗೆಳೆಯನೇ ಎಲ್ಲವನ್ನೂ ನಿಭಾಯಿಸಿ ಇರುವುದಕ್ಕೆ ಮನೆ, ಊಟದ ವ್ಯವಸ್ಥೆಯನ್ನು ಮಾಡಿದ. ಕೇವಲ 2 ದಿನದಲ್ಲಿ ಪುಣ್ಯವಂತ ಹೊಸ ಮನೆಯಲ್ಲಿ ಹೊಸ ಬದುಕು ಕಟ್ಟಿಕೊಳ್ಳುವ ಕನಸು ಕಾಣಲಾರಂಭಿಸಿದ. ಅಂದು ರಾತ್ರಿ ಹಳೆಯ ಗೆಳೆಯನೊಟ್ಟಿಗೆ ಕುಡಿಯಲು ಹೋದ. ಇಬ್ಬರೂ ಕುಡಿಯುತ್ತಾ ತಮ್ಮ ಹಳೆಯ ನೆನಪುಗಳನ್ನು ಕೆದಕಿದರು. ಪುಣ್ಯವಂತನಿಗೆ ತನ್ನ ಹೆಂಡತಿ ನೆನಪಾದಳು. ಆಕೆ ಮಾಡುತ್ತಿದ್ದ ಅವಮಾನ, ಚುಚ್ಚು ಮಾತುಗಳು, ಅದಕ್ಕಾಗಿ ಆತ ಪ್ರತಿನಿತ್ಯ ಕುಡಿದು ಹೋಗುತ್ತಿದ್ದುದೆಲ್ಲವನ್ನೂ ಗೆಳೆಯನ ಮುಂದೆ ಹೇಳಿದ. ಹೀಗೆ ನೆನಪುಗಳ ಸುರುಳಿ ಬಿಚ್ಚಿದ. ಮನಸ್ಸಿನಲ್ಲಿ ತಕ್ಷಣ ಏನೋ ಹೊಳೆಯಿತು. ಕೋಳಿ ಮೊದಲೋ ಮೊಟ್ಟ ಮೊದಲೋ ಎಂಬ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಬಂದಿತ್ತು. ಹೆಂಡತಿ ಜಗಳವಾಡುತ್ತಾಳೆ ಎಂಬುದಕ್ಕಾಗಿ ನಾನು ಪ್ರತಿನಿತ್ಯ ಕುಡಿದು ಹೋಗುತ್ತಿದ್ದೇನೋ ಅಥವಾ ಕುಡಿಯುವುದರಿಂದಾಗಿ ಹೆಂಡತಿ ಜಗಳವಾಡುತ್ತಿದ್ದಳೋ ಎಂಬ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಸಮೀಪಿಸಿತ್ತು. ಈಗ ಜಗಳವಾಡಲು ಹೆಂಡತಿ ಇಲ್ಲ, ಹಾಗಾದರೆ ನಾನು ಕುಡಿಯುವುದನ್ನು ಬಿಡಬೇಕಲ್ಲವೇ ಎಂದು ಮನಸ್ಸು ಕೇಳಿತು. ಪುಣ್ಯವಂತ ನಿರ್ಧರಿಸಿದ. ಇನ್ನು ತಾನು ಕುಡಿಯುವುದಿಲ್ಲವೆಂದು ಮನಸ್ಸಿಗೆ ಒತ್ತಿ ಹೇಳಿದ. ಆದರೆ ಸಿಗರೇಟು ಬಿಡಲು ಸಾಧ್ಯವಿಲ್ಲವೆಂದು ಅನಿಸಲಾರಂಭಿಸಿತು. ಸದ್ಯಕ್ಕೆ ಕುಡಿಯುವುದನ್ನು ಸಂಪೂರ್ಣವಾಗಿ ಬಿಡಬೇಕು. ಇಲ್ಲವಾದರೆ ನನ್ನ ಹೆಂಡತಿ ಮಾಡಿದ್ದೇ ಸರಿಯೆನಿಸುತ್ತದೆ ಎಂಬ ತೀರ್ಮಾನಕ್ಕೆ ಬಂದ. ದೃಢ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲದವರಿಗೆ ಕುಂಟು ನೆಪಗಳಿಗೆ ಕೊರತೆಯಿಲ್ಲ. ಬದುಕಲು 1000 ಮಾರ್ಗಗಳಿವೆ, ದೇಹ ಮಾತ್ರ ಒಂದೇ. ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡಿಕೊಳ್ಳಲು ಪುಣ್ಯವಂತನಿಗೆ 100 ಮಾರ್ಗಗಳಿದ್ದವು. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಮುಂದುವರಿಯಲು ಅದಕ್ಕೆ ಮೊದಲಿನಂತೆ ಬೇಡಿಕೆ ಇಲ್ಲ, ವ್ಯವಹಾರ ಮಾಡಲು ಬಂಡವಾಳ ಇಲ್ಲ, ಮಾರ್ಕೆಟಿಂಗ್ ಪ್ರತಿನಿಧಿಯಾಗಲು ಮನಸ್ಸಿಲ್ಲ. ಹೀಗೆ ಯೋಚಿಸಿದ ಪುಣ್ಯವಂತ ಪ್ರೊಫೆಸರ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ. ಆ ಊರಿನಲ್ಲಿದ್ದುದು 2 ಕಾಲೇಜು. ಈತ ಹೋದ ತಕ್ಷಣ ಕೆಲಸ ಸಿಗಲು ಆಡಳಿತ ಮಂಡಳಿಯವರು ಇವನಿಗಾಗಿ ಕಾಯುತ್ತಾ ಕುಳಿತಿರುತ್ತಾರೆಯೇ? ಮುಂದಿನ ತಿಂಗಳು ಬನ್ನಿ ನೋಡೋಣ ಎಂದರು. ಮನೆಗೆ ಮರಳಿದ ಪುಣ್ಯವಂತನಿಗೆ ಹಲವಾರು ಪ್ರಶ್ನೆಗಳು ಕಾಡಲಾರಂಭಿಸಿದವು. ಮುಂದಿನ ತಿಂಗಳು ನನಗೆ ಕೆಲಸ ಸಿಗುವುದೇ? ಮುಂದಿನ ತಿಂಗಳು ಸಹ ಇದೇ ಉತ್ತರ ಹೇಳಿದರೆ ನನ್ನ ಜೀವನ ನಡೆಯುವುದು ಹೇಗೆ? ಅದರ ಬದಲಾಗಿ ಬೇರೆ ಕೆಲಸ ಹುಡುಕಿದರೆ ಎಂದು ಯೋಚಿಸುತ್ತಿರುವಾಗ ಗೋಡೆಯ ಮೇಲೆ ತೂಗು ಹಾಕಿದ್ದ ಸ್ವಾಮಿ ವಿವೇಕಾನಂದರ ಹಳೆಯ ಕ್ಯಾಲೆಂಡರ್ ಕೆಳಗೆ ಹೀಗೆ ಬರೆಯಲಾಗಿತ್ತು: ಟೇಕ್ ಅಪ್ ಒನ್ ಐಡಿಯಾ.
Make that one idea your life, think of it, live on that idea. Let the brain, muscles, nerves, every part of your body be full of that idea, and just leave every other alone. This is the way to success. ಅದನ್ನು ನೋಡಿದ ಪುಣ್ಯವಂತನಿಗೆ ಹುಸಿನಗೆ ಮೂಡಿತು. ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ, ಹಾಗಂತ ಅದನ್ನೇ ಚಿಂತಿಸುತ್ತಾ ಅದರಲ್ಲೇ ಮುಳುಗಿದರೆ ನನಗೆ ಆ ಕೆಲಸ ಸಿಗುತ್ತದೆಯೇ ಎಂದು ತನ್ನಷ್ಟಕ್ಕೆ ನಕ್ಕು ಸುಮ್ಮನಾದ. ಸ್ವಲ್ಪ ಸಮಯದ ನಂತರ ಆತನ ಮನಸ್ಸಿನಲ್ಲಿ ಕ್ಯಾಲೆಂಡರ್ನಲ್ಲಿರುವ ಸೂಕಿ ನಿಜವಾಗಲೂ ಸಾಧ್ಯವೇ ಎಂದು ಪರೀಕ್ಷಿಸೋಣ ಎನಿಸಿತು. ಅದಕ್ಕೆ ಕಾರಣವು ಆತನ ಮನಸ್ಸಿನಲ್ಲಿಯೇ ಮೂಡಿತು. ಈ ಹಿಂದೆ ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ. ಏನಾದರೂ ಮಾಡಬೇಕೆ ಎಂದುಕೊಂಡು ಹೊರಟಾಗ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ತಾಳ್ಮೆಯಿಂದ ಕಾಯರ ಇನ್ನೊಂದು ಕೆಲಸ ಆರಂಭಿಸಿ ಕೈ ಸುಟ್ಟುಕೊಂಡ ಅನುಭವಗಳೇ ಹೆಚ್ಚಾಗಿವೆ. ಈಗ ತಾಳ್ಮೆಯಿಂದ ಕಾಯುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಎಂದು ಅವನ ಮನಸ್ಸು ಹೇಳಿತು. ಹಳೆಯ ಕ್ಯಾಲೆಂಡರ್ ಮೇಲಿದ್ದ ವಾಣಿಯಂತೆ ತಾನು ಪ್ರೊಫೆಸರ್ ಆಗಬೇಕು. ಪ್ರೊಫೆಸರ್ ಆಗಿಯೇ ಬಿಟ್ಟಿದ್ದೇನೆ ಎಂಬಂತೆ ಯೋಚಿಸಲು ಆರಂಭಿಸಿದ. ನಾನು ಪ್ರೊಫೆಸರ್ ಹುದ್ದೆಯಲ್ಲಿ ಒಳ್ಳೆಯ ಯಶಸ್ಸು ಗಳಿಸಿದ್ದೇನೆ ಎಂಬಂತೆ ಕನಸು ಕಾಣಲಾರಂಭಿಸಿದ. ಕೆಲಸದ ಬಿಡುವಿಲ್ಲದಿದ್ದರಿಂದ 2 ದಿನ ಗುರು ಇವನ ಮನೆಗೆ ಬಂದಿರಲಿಲ್ಲ. ಇಬ್ಬರೂ ಮಾತನಾಡುತ್ತಾ ಕುಳಿತಿದ್ದಾಗ ಟ್ಯೂಷನ್ ಪ್ರಾರಂಭ ಮಾಡಬಹುದು ಎಂಬ ಯೋಚನೆ ಹೊಳೆಯಿತು. ಅಂದೇ ಗುರು ಇಬ್ಬರು ಮಕ್ಕಳನ್ನು ಟ್ಯೂಷನ್ ಹೇಳಿಸಿಕೊಳ್ಳಲು ಕಳುಹಿಸಿದ. ಒಂದೇ ವಾರದಲ್ಲಿ 10 ಮಕ್ಕಳಾದರು. ಅದರಲ್ಲೊಂದು ಮಗುವಿನ ತಂದೆ ಪಕ್ಕದ ಪಟ್ಟಣದ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದರು. ಪುಣ್ಯವಂತನ ವಿಷಯ ತಿಳಿದ ಅವರು ತಮ್ಮ ಕಾಲೇಜಿನಲ್ಲಿಯೇ ಕೆಲಸ ಖಾಲಿ ಇರುವುದಾಗಿ ಹೇಳಿ ಪುಣ್ಯವಂತನಿಗೆ ಅಲ್ಲಿ ಕೆಲಸ ಕೊಡಿಸಿದರು. 10 ದಿನಗಳಲ್ಲಿ ಪುಣ್ಯವಂತನಿಗೆ 10,000 ಸಂಬಳದ ಕೆಲಸ ದೊರೆಯಿತು. ಗೋಡೆಯ ಮೇಲಿದ್ದ ಸೂಕ್ತಿ ನಿಜವಾಗಿತ್ತು. ದೇವರನ್ನು ಎಂದಿಗೂ ನಂಬವಿದ್ದ ಪುಣ್ಯವಂತನ ಮನಸ್ಸಿನ ಮೂಲೆಯಲ್ಲಿ ಆಧ್ಯಾತ್ಮ ನಿಜವಿರಬಹುದೇ ಎನಿಸತೊಡಗಿತು. ಪ್ರತಿದಿನ ಸಂಜೆಯಾದೊಡನೆ ಕುಡಿಯಲು ಹೋಗಬೇಕು ಎಂದು ಮನಸ್ಸು ಅರ್ಭಟಿಸುತ್ತಿದ್ದರೂ ಮನಸ್ಸನ್ನು ನಿಗ್ರಹಿಸಿದ. ಮನಸ್ಸಿನ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಜಗತ್ತಿನ ಯಾವ ಭಾಷೆಯ ಪುಸ್ತಕಗಳು ಸ್ವಾಮಿ ವಿವೇಕಾನಂದರ ವಾಣಿಯಿಲ್ಲದೆ ಹೊರಬರಲು ಸಾಧ್ಯವಿಲ್ಲ.